ಸಮಸ್ತ ಕರುನಾಡಿನ ಓದುಗರಿಗೆ ನಮಸ್ತೆ. ಹುದ್ದೆಗಳ ಹುಡುಕಾಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರದ ನೌಕಾಪಡೆಯಲ್ಲಿ ಹುದ್ದೆಗಳ ನೇಮಕಾತಿ ಆಗಿರುವಂಥದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹುದ್ದೆಗಳ ಸಂಖ್ಯೆ ಆಗಿರ್ಬೋದು, ವೇತನ ಶ್ರೇಣಿ ಆಗಿರ್ಬೋದು, ವಿದ್ಯಾರ್ಹತೆ ಆಗಿರ್ಬೋದು, ಮತ್ತು ವಯೋಮಿತಿ ಸಡಲಿಕೆ ಆಗಿರ್ಬೋದು, ಅರ್ಜಿ ಸಲ್ಲಿಸುವ ದಿನಾಂಕ ಎಲ್ಲವೂ ಬಿಡಿ ಬಿಡಿಯಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನೂ ಯಾರು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ನೀವು ಕೊಡೋ ಲೈಕ್ ನಮಗೆ ಪ್ರೋತ್ಸಾಹವಾಗಿ ಮಾರ್ಪಾಡುತ್ತೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ಬೋದು ನೀವು ಇಲ್ಲಿ SSLC ರಿಕ್ರೂಟ್ಮೆಂಟ್ ಅಂದರೆ ನೌಕಾಪಡೆಯಲ್ಲಿ ಅಧಿಸೂಚನೆ ಪ್ರಕಟಗೊಂಡಿರುವಂಥದ್ದು. ಇಲ್ಲಿ ವಯೋಮಿತಿ ಶ್ರೇಣಿ, ಆಮೇಲೆ ಹುದ್ದೆಗಳ ಸಂಖ್ಯೆ, ಅಭ್ಯರ್ಥಿ ಹುದ್ದೆ ಅಂದರೆ ಏನಾಗಿದೆಪ್ಪ ಅಂದರೆ ಡಿವೈಡ್ ಬೇರೆ ಬೇರೆ ಥರ ಕೊಟ್ಟಿದ್ದಾರೆ. ವಿದ್ಯಾರ್ಹತೆ ಆಗಿರ್ಬೋದು, ಶ್ರೇಣಿ ಬೇರೆ ಬೇರೆನೇ ಇರತಕ್ಕಂಥದ್ದು. ವಿದ್ಯಾರ್ಹತೆ ಫಸ್ಟ್ ನೋಡ್ಕೊಂಡ್ಬಿಡೋಣ. ಇಲ್ಲಿ 10ನೇ ತರಗತಿ ಅಭ್ಯರ್ಥಿಗಳು, ITI ಆದವರು, ಡಿಪ್ಲೊಮಾದವರು, ಇನ್ ಕೆಮಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕಲ್, ಇಂಜಿನಿಯರಿಂಗ್ BSc ವಿದ್ಯಾರ್ಥಿ ಹೊಂದಿರಬೇಕು ಅಂದಿದೆ. 10th ಪಾಸ್ ಆದವರು ಕೂಡ ಅರ್ಜಿ ಸಲ್ಲಿಸ್ಬೋದು. ITI ಪಾಸ್ ಆದವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಡಿಪ್ಲೊಮ್ ಇನ್ ಕೆಮಿಕಲ್, ITI ಡಿಪ್ಲೊಮ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಕೂಡ, ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಈ ವಿದ್ಯಾರ್ಥಿ ಹೊಂದಿರುವಂತಹ ನಿಮ್ಮ ಅಣ್ಣಂದಿರು ಇದ್ದೇ ಇರ್ತಾರೆ. ಅಂಥವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಸಲ್ಲಿಸಲಿ. ಮತ್ತು ನಾವು ಕರ್ನಾಟಕದ ಮೇಲೆ ನಾವು ಜಾಬ್ ಮಾಡಬೇಕು ಅಂತ ಕುಂತ್ರೆ ತುಂಬ ಕಷ್ಟ ಆಗುತ್ತೆ. ಹೆವಿ ಕಾಂಪಿಟೇಷನ್ ಆಗ್ತಾಯಿದೆ. ಬರ್ತಾ ಬರ್ತಾ ಅಭ್ಯರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ನಾನೆಲ್ಲ ನನ್ನ ಕರ್ನಾಟಕ ವಿದ್ಯಾರ್ಥಿಗಳನ್ನ ಕೇಳ್ಕೊಳ್ಳೋದು ಒಂದೇ, ಕರ್ನಾಟಕ ಟ್ರೈ ಮಾಡಿ, ಬೇಡ ಅಂತಲ್ಲ, ಬಟ್ ಅದ್ರ ಜೊತೆಯನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಒತ್ತು ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ನೀವು ನೋಡಿದ್ದೇ ಆದಲ್ಲಿ ಹಿಂದಿ ಬೇರೆ ಬೇರೆ ಸ್ಟೇಟಿಂದ ಬಂದು ಸೇರ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂದರೆ ನಮ್ಮ ಕನ್ನಡಿಗರು ಕಾಂಪಿಟೇಷನ್ ಕೊಡ್ತಾ ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ ಸೀಮಿತ ಆಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಫೋಕಸನ್ನು ಮಾಡ್ತಾ ಇಲ್ಲ. ಆದ ಕಾರಣಕ್ಕೋಸ್ಕರ ನಮ್ಮ ಸುತ್ತಮುತ್ತ ಬರ್ತಾ ಇದ್ದಾರೆ. ನೀವು ಏನಾದರೂ ಅಲ್ಲಿ ಕಾಂಪಿಟೇಷನ್ ಕೊಟ್ಟಿದ್ದೇ ಆದಲ್ಲಿ ನೀವು ಈಸಿಯಾಗಿ ಸೆಲೆಕ್ಟ್ ಆಗಿ ಮತ್ತು ನೀವು ನಮ್ಮ ಕರ್ನಾಡಿನಲ್ಲೇ ನೀವು ಜಾಬನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಿರೋಂಥ ವಯೋಮಿತಿ ಸಡಿಲಿಕೆ ಅಂತ ನೀವು ನೋಡೋದಾದರೆ, ವಯೋಮಿತಿ ಅಂತ ನೋಡೋದಾದರೆ ಕನಿಷ್ಠ 18 ನಮ್ಗೆ ಓದಿರಬೇಕು ಕಂಪಲ್ಸರಿ. 18 ಕಂಪ್ಲೀಟ್ ಆಗಿರಬೇಕು. ಅದು ಎಷ್ಟು ತನಕ ಇರಬೇಕಂದ್ರೆ 27 ಅಂತ ತನಕ ಇದೆ. ಇದಕ್ಕೆ ಜಾಸ್ತಿ ಆಗಿದೆ. ನಾವು ಏನು ಮಾಡೋಣ ಅಂತ ನೋಡೋದಾದರೆ ಒಬೇಶ ಅಭ್ಯರ್ಥಿಗಳು 27 ಅಂದರೆ ಇವರು 30 ಅರ್ಜಿನ ಸಲ್ಲಿಸ್ಬೋದು. SST ಅಭ್ಯರ್ಥಿಗಳು 5 ವರ್ಷ ಅಂತ ಕೊಟ್ಟಿದ್ದಾರೆ, 27 ಪ್ಲಸ್ ಮಾಡ್ಕೊಂಡ್ಬಿಡಿ. ಇಲ್ಲಿ 32 ಆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಅಂಗವಿಕಲ ಅಭ್ಯರ್ಥಿಗಳು 10 ವರ್ಷ ಅಂತ ಕೊಟ್ಟಿದ್ದಾರೆ, 27 ಪ್ಲಸ್ ಮಾಡ್ಕೊಂಡ್ಬಿಡಿ. ಇಲ್ಲಿ 37 ಆಗಿದ್ರು ಕೂಡ ಅರ್ಜಿನ ನೀವು ಸಲ್ಲಿಸಲಿಕ್ಕೆ ಬರ್ತದೆ. ನೆಕ್ಸ್ಟ್ ಭಾರತೀಯ ನೌಕಾಪಡೆ, ಇಂಡಿಯನ್ ನೇವಿ ಏನಿದೆಯಲ್ಲ, ಇದು ಹುದ್ದೆಗಳಿರ್ತಕ್ಕಂಥ ಒಟ್ಟು ಹುದ್ದೆಗಳು 910 ಹುದ್ದೆಗಳಿದ್ದಾವೆ. ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ 910 ಹುದ್ದೆಗಳಿದ್ದಾವೆ. ಬರ್ತಾ ಬರ್ತಾ ಭಾಳ ಕಮ್ಮಿ ಆಗ್ತಾ ಇದೆ ಕೇಂದ್ರ ಸರ್ಕಾರದ ಹುದ್ದೆಗಳು ಕೂಡ. ಆದ ಕಾರಣ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅರ್ಜಿಯನ್ನು ಆನ್ಲೈನ್ ಮುಖಾಂತರ ನೀವು ಸಲ್ಲಿಸ್ಬೋದು. ವೇತನ ಶ್ರೇಣಿ ಏನಾದರೂ ಸೆಲೆಕ್ಟ್ ಆಗಿದೆ ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 18,000ರಿಂದ 56,000 ಇರುತ್ತೆ. ಕೇಂದ್ರ ಸರ್ಕಾರದ ಅಮೌಂಟನ್ನು ಸಾಧಾರಣ ಏನಲ್ಲ, ಒಂದು ನಿಮ್ಮ ನಂಬಿರುವಂಥ ಕುಟುಂಬ ಹ್ಯಾಪಿ ನೆಮ್ಮದಿ ಲೈಫನ್ನು ಲೀಡ್ ಮಾಡ್ತಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕ. SST ಅಭ್ಯರ್ಥಿನ ಅಂಗವಿಕಲ ಆಗಿರ್ಬೋದು, ಮಹಿಳಾ ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 295 ಅಂತಿದೆ. ಒಟ್ಟು 300 ರೂಪಾಯಿ DD ಥರನೇ ಕೇಂದ್ರ ಸರ್ಕಾರ ನೌಕಾಪಡೆಯಲ್ಲಿ ಇರ್ತಕ್ಕಂಥದ್ದು. DDನ ನೋಡೋಕೆ ಹೋಗಬೇಡಿ. ಹುದ್ದೆಗಳ ಸಂಖ್ಯೆ ಜಾಸ್ತಿ ಇದ್ದಾವೆ. ಅರ್ಜಿನ ಸಲ್ಲಿಸಿ ಸದುಪಯೋಗವನ್ನು ಪಡ್ಕೊಳ್ಳಿ. ನೀವು ಒಂದು ಸಾರಿ ನಿಮ್ಮ ಲೈಫ್ ಟೈಮಲ್ಲಿ 300 ರೂಪಾಯಿ ನೀವು ಏನಂತ ಹಿಂಗೆ ಮಾಡಿ ಅಪ್ಲಿಕೇಶನ್ ಸಲ್ಲಿಸಲಿಲ್ಲ ಅಂದರೆ ಮುಂದೆ 3,000 ಕೊಡ್ತೀನಿ ಅಂದರು ಆ ಹುದ್ದೆ ನಿಮಗೆ ಸಿಗೋದಿಲ್ಲ. ಆಯ್ಕೆ ವಿಧಾನ ಹೇಗಪ್ಪ ಅಂದರೆ ಅರ್ಜಿಗಳು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳ ಮೆರಿಟ್, ಲಿಖಿತ ಪರೀಕ್ಷೆ, ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗ್ತದೆ. ಅಂದರೆ ಎಲ್ಲ ಥರ ಸೆಂಟ್ರಲ್ ಗೌರ್ಮೆಂಟ್ ಆಸ್ ಇಟ್ ಇಸ್ ಎಕ್ಸಾಮ್ನ ನಡೆಸ್ಕೊಂಡು ಸಂದರ್ಶನ ಮಾಡಿಕೊಂಡು ಲಾಸ್ಟಲ್ಲಿ ಒಂದು 1:1 ಮೆರಿಟನ್ನು ಬಿಟ್ಟು ಸೆಲೆಕ್ಷನ್ ಮಾಡ್ತಕ್ಕಂಥದ್ದು. ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ವಿಧಾನ ಆಗಿರುತ್ತದೆ. ನೆಕ್ಸ್ಟ್ ನೀವು ನೋಡೋದಾದರೆ ಪ್ರಮುಖ ದಿನಾಂಕ, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಅಂತ ನೋಡ್ಬೋದು. 18 ಡಿಸೆಂಬರ್ 2023 ಇದು ಅರ್ಜಿ ಆರಂಭ ಆಗ್ತದೆ. ಇಲ್ಲಿ ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋ 31 ಡಿಸೆಂಬರ್ 2023 ಅಂತಿದೆ. ಒಟ್ಟು ಸರ್ಕಾರ ಕೊಟ್ಟಿರುವಂತಹ ಕಾಲಾವಕಾಶ ಎಷ್ಟು ಅಂತ ನೀವು ನೋಡೋದಾದರೆ ಇಲ್ಲಿ ಒಟ್ಟು ಕೊಟ್ಟಿರುವಂಥ ಕಾಲಾವಕಾಶ ಎಷ್ಟು ದಿನಪ್ಪ ಅಂತ ನೋಡಿದ್ರೆ
ಸೊ 13 ದಿನಗಳು ನಿಮಗೆ ಕೇಂದ್ರ ಸರ್ಕಾರ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಸೊ ಎಲ್ಲ ವಿದ್ಯಾರ್ಥಿಗಳು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಅಪ್ಲಿಕೇಶನ್ ಸಲ್ಲಿಸಿ ಜಾಬನ್ನು ಪಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.